ಈಗ ನಮಗಾಗಿ ಅವರ ನುಡಿಗಳು. ಈ ಕಾರ್ಯಕ್ರಮದ ರೂವಾರಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ, ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ವತ್ಸ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷನಿಯಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಮಂಜೇಗೌಡ ಅವರ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರ, ಮಾಜಿ CITB ಮೂಡಾ ಅಧ್ಯಕ್ಷರಾದಂಥ ಶ್ರೀ ರಾಜೀವ್ ಅವರ, ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಸಿದ್ದರಾಜು ಅವರ, ವಿಶ್ವೋತ್ತಮ ಅವರ, ಮಾಜಿ ನಗರ ಪಾಲಿಕೆಯ ಮೇಯರ್ ಅವರಾದಂಥ ಇದೆಲ್ಲ ಹಳೆ ಪೋಸ್ಟ್ಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಈ ಥರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿನ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಅಶೋಕ್ಪುರಂ ಈ ಭಾಗದಲ್ಲಿ ಅಶೋಕ್ಪುರಂನಲ್ಲಿ ದೊಡ್ಡಗರಡಿ, ಚಿಕ್ಕಗರಡಿ ಸಮುದಾಯ ಭವನ, ಶಾಲೆ, ಕ್ರೀಡಾಂಗಣ ಇವುಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಜೊತೆಗೆ ವೀಳ್ಯದೆಲೆ ಬೆಳೀತಕ್ಕಂಥ ಪರಂಪರಾಗತವಾಗಿ ವೀಳ್ಯದೆಲೆ ಬೆಳೀತಕ್ಕಂಥದ್ದು, ಇವರಿಗೆ ಸುಮಾರು 85 ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ.
ಸುಮಾರು ವೀಳ್ಯದೆಲೆ ಬೆಳೆಗಾರರು 245 ಜನ ಇದ್ದಾರೆ. ಇವತ್ತು 85 ಜನಕ್ಕೆ ಕೊಡ್ತೀವಿ. ಉಳಿದವ್ರಿಗೂ ಕೂಡ ಅರ್ಜಿ ಕರೆದು ಅವ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿ. ವೀಳ್ಯದೆಲೆ ಬೆಳೆಗಾರರಿಗೆ ಹಕ್ಕುಪತ್ರ ಕೊಡ್ಲೇಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಾನು ಮತ್ತು ಮಾದೇವಪ್ಪನವರು. ಈ ಟ್ರೆಡಿಷನಲ್ ಬೆಳೆಗಳಿದಾವಲ್ಲ, ಮೈಸೂರಿನ ವೀಳ್ಯದೆಲೆ, ನಂಜನಗೂಡಿನ ರಸಬಾಳೆ, ಮಲ್ಲಿಗೆ ಹೂವು ಮತ್ತು ವೀರಗೆರೆ ಬದನೆಕಾಯಿ ಅಂತ ಕರೀತಾ ಇದ್ದ ಟ್ರೆಡಿಷನಲ್ ಕ್ರಾಪ್ಸ್ ಇವು. ಮೈಸೂರು ಪಾಕ್ ಅದು ಟ್ರೆಡಿಷನಲ್ ಕ್ರಾಪ್ ಅಲ್ಲ. ಮೈಸೂರು ಪಾಕ್ ನಮ್ದು ಮೈಸೂರು ಪಾಕ್ ಅಂತ ತಿಂಡಿ ಅದು ಟ್ರೆಡಿಷನಲ್ ಕ್ರಾಪ್ಸ್ ಅಲ್ಲ. ಇವು ಪರಂಪರಾಗತವಾಗಿ ಬಂದಿರತಕ್ಕಂಥ ಬೆಳೆಗಳು. ಇವು ಬೇರೆ ಎಲ್ಲೂ ರಾಜ್ಯದ ಎಲ್ಲೂ ಕೂಡ ಸಿಕ್ಕಲ್ಲ, ದೇಶದಲ್ಲೇ ಸಿಕ್ಕಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂಜನಗೂಡು ರಸಬಾಳೆ ಬೇರೆ ಕಡೆ ಎಲ್ಲರೂ ಸಿಗ್ಲಿಕ್ಕೆ ಸಾಧ್ಯನಾ? ಇವ್ರಿಗೆ ಇಲ್ಲಿ ವೀಳ್ಯದೆಲೆ, ಮೈಸೂರಿನ ವೀಳ್ಯದೆಲೆ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯನಾ? ಸಿಗಲ್ಲ. ಮಲ್ಲಿಗೆ ಹೂವು, ಮೈಸೂರು ಮಲ್ಲಿಗೆ ಹೂವು ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯನಾ? ಆಮೇಲೆ ವೀರಗೆರೆ ಬದನೆಕಾಯಿ ಇವತ್ತು ತಿಂದಿದ್ದೀರ ಅದನ್ನ? ಯಾಕೆಂದ್ರೆ ಆ ಕಡೆ ಬೆಳೆಯೋದು ಈ ಸಿಮೆಂಟ್ ವಾಟರ್ ಬಂದದಲ್ಲ, ಆ ಸಿಮೆಂಟ್ ವಾಟರ್ ಬೆಳೆಯೋದು ಈ ಎಲ್ಲ ತಿಂದಿಲ್ಲ. ಸೊ ನಾವೆಲ್ಲ ಹುಡುಗರಾಗಿದ್ದಾಗ ಇವೆಲ್ಲ ಪರಂಪರಾಗತವಾಗಿ ಬೆಳಕು ಬಂದಿರತಕ್ಕಂಥ ಮೈಸೂರು ನಗರದಲ್ಲಿ ವಿಶೇಷತೆ, ಮೈಸೂರಿನ ವಿಶೇಷವಾದಂಥ ಬೆಳೆಗಳು. ಈ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಘೋಷಣೆಯನ್ನು ಕೂಡ ಮಾಡಿದ್ದೀವಿ. ಮಾದೇವಪ್ಪನವರು ಹೇಳ್ತಾ ಇದ್ರು, ಅಶೋಕಪುರಮು ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, ನೀನು ಅಶೋಕಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು, ಅವೆಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ. ನಾನು ಈ ಹಿಂದೆ ನಾಯ್ಕ ಹಿಂದೆ ಅನೇಕ ಸಾರಿ ಅಶೋಕಪುರಕ್ಕೆ ಬಂದಿದ್ದೀನಿ. ನಗರ ಪಾಲಿಕೆ ಚುನಾವಣೆಯಲ್ಲಿ ಬಂದಿದ್ದೀನಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ, ಸೋಮಶೇಖರ್ಗೆ ವೋಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ. ಅವ್ರು ಸೋತಿದ್ದಾರೆ, ಈ ಸರಿ ಶ್ರೀನಿವಾಸ ಗೆದ್ದಿದ್ದಾರೆ, ಅವ್ರು ಸೋತಿದ್ದಾರೆ. ಆದರೂ ನೀವು ಹೆಚ್ಚಾಗಿ 100ಕ್ಕೆ 90% ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು. ನಾನು
ಮಹಾದೇವಪ್ಪ, ಈಗ ದಿವಂಗತ ಶ್ರೀನಿವಾಸ ಪ್ರಸಾದ್, ನಾವೆಲ್ಲ ಒಟ್ಟಿಗೆ ಇದ್ದು. ಆದ್ರೆ ಒಂದೇ ವಿಚಾರ, ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೊಳಗಾಗಿದ್ರು, ಅವಕಾಶಗಳಿಂದ ವಂಚಿತರಾಗಿದ್ರು, ಆ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿದ್ರು. ಇದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಘೋಷಣೆಯನ್ನು ಕೂಡ ಮಾಡಿದ್ದೀವಿ. ಮಹಾದೇವಪ್ಪನವರು ಹೇಳ್ತಾ ಇದ್ರು, ಅಶೋಕಪುರಂ ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, ನೀನು ಅಶೋಕಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು, ಅವೆಲ್ಲ ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ. ನಾನು ಈ ಹಿಂದೆ ನಾಯಕ ಹಿಂದೆ ಅನೇಕ ಸಾರಿ ಅಶೋಕಪುರಂ ಬಂದಿದ್ದೀನಿ. ನಗರ ಪಾಲಿಕೆ ಚುನಾವಣೆಯಲ್ಲಿ ಬಂದಿದ್ದೀನಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ, ಸೋಮಶೇಖರ್ಗೆ ವೋಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ. ಸೋತಿದ್ದಾರೆ, ಈ ಸರಿ ಶ್ರೀನಿವಾಸ ಗೆದ್ದಿದ್ದಾರೆ, ಅವರು ಸೋತಿದ್ದಾರೆ. ಆದರೂ ನೀವು ಹೆಚ್ಚಾಗಿ 100ಕ್ಕೆ 90 ಭಾಗಕ್ಕಿಂತ ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು. ನಾನು, ಮಹಾದೇವಪ್ಪ, ಈಗ ದಿವಂಗತ ಶ್ರೀನಿವಾಸ ಪ್ರಸಾದ್, ನಾವೆಲ್ಲ ಒಟ್ಟಿಗೆ ಇದ್ದು. ಆದ್ರೆ ಒಂದೇ ವಿಚಾರ, ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೊಳಗಾಗಿದ್ರು, ಅವಕಾಶಗಳಿಂದ ವಂಚಿತರಾಗಿದ್ರು, ಆ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿದ್ರು. ಅವರ ಹೋರಾಟದ ಫಲವಾಗೇನೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು. ಅದಕ್ಕೆ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗದೇ ಹೋಗಿದ್ರು.
ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನ ನಮ್ಮದು ಅಂತ ನಾವು ಹೆಗ್ಗಳಿಕೆಯ ಮಾತುಗಳನ್ನ ಆಡ್ಕೊಳ್ತೀವಲ್ಲ, ಅಂತ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯ್ತಾ ಇರಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತವಾಗಿ ಮಾಡಿಲ್ಲ. ಯಾರೋ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಈ ಸಮಾಜದಲ್ಲಿ, ಅವ್ರಿಗೆಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಓದಬೇಕು, ವಿದ್ಯಾವಂತರೆಲ್ಲ ಓದಬೇಕು ಅದನ್ನು. ಇದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಮಾಡಿರ್ತಕ್ಕಂಥ ಭಾಷಣ. ನಾನು ಅವರ ಭಾಷಣಗಳೆಲ್ಲ ಇಂಗ್ಲಿಷ್ನಲ್ಲಿದ್ದು, ಹಿಂದಿಗಳಲ್ಲಿದ್ದು, ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದೆ. ಯಾಕಂದ್ರೆ ಎಲ್ಲರೂ ಓದಬೇಕು ಅನ್ನೋ ಕಾರಣಕ್ಕೋಸ್ಕರ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ 10 ಸಂಪುಟಗಳಲ್ಲಿದೆ. 10 ಸಂಪುಟಗಳಲ್ಲಿದೆ. ಇವನ್ನೆಲ್ಲ ಓದಿದ್ರೆ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಹೇಗೆ ಚರ್ಚೆ ಆಯಿತು, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶ ಹೇಗಿರಬೇಕು, ಹೇಗಾಗಬೇಕು, ಎಂತ ಸಮಾಜ ನಿರ್ಮಾಣ ಆಗಬೇಕು, ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೂಕ್ತ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡುವಾಗ ಇವರೇ ಸೂಕ್ತ ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಲಿಕ್ಕೆ ಅವಕಾಶ, ಇವರಿಗೆ ಅಧ್ಯಕ್ಷರನ್ನಾಗಿ ಮಾಡಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪರಿಣಾಮವಾಗಿಯೇ ನನ್ನಂತವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಅತ್ಯಂತ ಕಟ್ಟಕಡೆಯ ಮನುಷ್ಯ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಮನುಷ್ಯ, ಅವ್ರಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಒಂದೇ ಓಟು. ಮತ್ತೆ ಪೌರ ಕಾರ್ಮಿಕನೂ ಕೂಡ ರಾಷ್ಟ್ರಪತಿ ಆಗ್ತಕ್ಕಂಥ, ಪ್ರಧಾನಮಂತ್ರಿ ಆಗ್ತಕ್ಕಂಥ, ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನದ ಮೂಲಕ ಅಂತಕ್ಕಂಥದ್ದನ್ನು ಮರೆತಿದ್ದಾರೆ. ಅದಕ್ಕೆ 2003ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ, 2003ರಲ್ಲಿ ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ಈ ಸಮಾಜದಲ್ಲಿ 24.1% ಇದ್ದಾರೆ. 24.1%. ಇವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಬಜೆಟ್ನಲ್ಲಿ ಅಭಿವೃದ್ಧಿಗೆ ಏನು ಖರ್ಚು ಮಾಡ್ತೀವಿ ಅಷ್ಟು
ಹಣವನ್ನು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ತೆಗೆದಿಡಬೇಕು ಅಂತ ಕಾನೂನು ಮಾಡಿದ್ದು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಅಂತಕ್ಕಂಥ ಮಾತು ಮಾಡಲಿಕ್ಕೆ ಬಯಸ್ತಾ ಇದೆ. ಮುಖ್ಯಮಂತ್ರಿ ಮಿನಿಸ್ಟರ್ ಆಗಿಲ್ಲ ನಮ್ಮ ಸರ್ಕಾರ, ಇದು ಬೇರೆ ಮಾಡಲಿಲ್ಲ. ಮಂಜೇಗೌಡ ಗೊತ್ತಾಯ್ತಾ ನಿನ್ಗೆ? ಶ್ರೀವತ್ಸ ಗೊತ್ತಾಯ್ತಾ? ಅದೇ ಹೇಳಿದ್ರು ಮಾದೇವಪ್ಪನವರು, ಈ ದೇಶದ ಬಜೆಟ್ 48 ಲಕ್ಷ ಕೋಟಿ. ಈ ದೇಶದ ಬಜೆಟ್ 48 ಲಕ್ಷ ಕೋಟಿ. ಅದರಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂಥ ಹಣ ಸುಮಾರು ಒಂದು 28 ಕೋಟಿ ಇರಬಹುದು. ಅದರಲ್ಲಿ 24.1% ಅಂದ್ರೆ ಎಷ್ಟಾಯ್ತು? ಸುಮಾರು 7 ಕೋಟಿ ಹತ್ತತ್ರ. ನೀವು ಇಟ್ಟಿರೋದು ಎಷ್ಟು ಗೊತ್ತಾ? ಬರೀ 65,000 ಕೋಟಿ ಮಾತ್ರ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಲಿತರ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗ್ಬೇಕಾದ್ರೆ ನಾವು ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂಥ ಹಣ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಖರ್ಚು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಿದ್ರು, ಬರೀ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲು. ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಬೇಕು. ಅದು ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ, ಅಲ್ಲದೆ ಹೋದ್ರೆ ಆಗಲ್ಲ. ಹೇಳಿದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಾತಿ ಹೋಗ್ಬೇಕಾದ್ರೂ ಕೂಡ ತುಳಿತಕ್ಕೆ ಅನ್ಯಾಯಕ್ಕೆ ಒಳಗಾದಂತ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಜಾತಿ ಅಷ್ಟು ಸುಲಭ ಹೋಗಲ್ಲ. ಬಸವಣ್ಣವರು 850 ವರ್ಷಗಳ ಹಿಂದೆ ದಲಿತರ ಗಂಡು ಮಗನಿಗೆ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸೋದು ಹೋಯ್ತಾ ಕತ್ತಿ. ಬಸವಣ್ಣವರು ಬಸವಾದಿ ಶರಣರು ಹೇಳಿದ್ರು, ಇವನಾರವ 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 ಎಂದಿರಿಸದಿನಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿರಿಸಯ್ಯ. ಏನ್ ಸ್ವಾಮೀಜಿ? ಅದಕ್ಕೆ ನೀವು ಹೋರಾಟ ಮಾಡಿ. ಅದರಿಂದ ಜಾತಿ ಹೋಗ್ಬೇಕಾದ್ರೆ, ಅಂತರ್ಜಾತಿ ಮದುವೆಗಳು ಜಾಸ್ತಿ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಅಲ್ವಾ? ಶಕ್ತಿ ಬರದೇ ಹೋದ್ರೆ ಪ್ರಯೋಜನ ಏನು? ಅದನ್ನ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೇನು ನಾನು ಇದ್ದಾಗ 2003ರಿಂದ 2018ರವರೆಗೆ ಇದ್ದಾಗ ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಶಿವಭಾಗ್ಯ, ಪಶುಭಾಗ್ಯ, ಮೈತ್ರಿ, ಮನಸ್ವಿನಿ, ಇಂದಿರಾ ಕ್ಯಾಂಟೀನ್ ಪೂರ್ಣ ಕಾರ್ಯಕ್ರಮಗಳನ್ನು ಯಾಕೆ ಬಂದು ಅಂತಂದ್ರೆ ಇವ್ರಿಗೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ಲಿಕ್ಕೋಸ್ಕರ ಶಕ್ತಿ ಬರಬೇಕು. ಅದಕ್ಕೋಸ್ಕರನೇ 5
ಗ್ಯಾರಂಟಿಗಳನ್ನ ಮಾಡೋದು. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. 56,000 ಕೋಟಿ ಬಜೆಟ್ನಲ್ಲೇ ನಾನು ಶ್ರೀನಿವಾಸ ಗೊತ್ತಿರಬೇಕು 50,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ. ಬಹಳ ಜನ ನಮ್ಮ ವಿರೋಧಿಗಳು ಹೇಳಿದ್ರು, ಆಯ್ತು ಕೇಳ ಎಲ್ಲ ಹೊರಗಡೆ ಜಾಸ್ತಿ ಜನ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಕ್ಕಾಗಲ್ಲ, ಜಾರಿ ಮಾಡಲಿಕ್ಕೆ ದುಡ್ಡಿಲ್ಲ, ಈಗಲೂ ಟೀಕೆಗಳು ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬಾಬಾ ಸಾಹೇಬ್ರು ಹೇಳಿದಂತ ವಿಚಾರಗಳಿಗೆ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕಷ್ಟ ಆದರೂ ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ರಾಜಕೀಯವಾಗಿ ತೊಂದರೆ ಕೊಡಬಹುದು, ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕಬೇಡಿ, ಸಾರ್ ಹೆದರ್ಕಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮಹಾತ್ಮ ಗಾಂಧೀಜಿಯವರು ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there are courts. There is another court above these courts, that is conscience. Gandhiji ಅವರು ಹೇಳಿದ್ರು, there is a conscience which is a apex court. ಅದರಿಂದ my conscience is very clear, therefore ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ನೀವೆಲ್ಲ ನಮ್ಮ ಜೊತೆಗಿರುವಾಗ, ಇಡೀ ನಿಮ್ಮ ಆಶೀರ್ವಾದ ನಮ್ಮ ಜೊತೆಲಿರುವಾಗ ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಬಹಳ ಸಂತೋಷ. ಇವತ್ತು ಅಶೋಕ್ಪುರಂಗೆ ಬಹಳ ದಿನಗಳ ನಂತರ ಬಂದಿದ್ದೀನಿ. ಕಳೆದ ಚುನಾವಣೆಯಲ್ಲಿ ಬರಕ್ಕಾಗ್ಲಿಲ್ಲ, ಬಹಳ ದಿನಗಳ ನಂತರ ಬರಬೇಕಾಗಿತ್ತು, ಬರಕ್ಕಾಗ್ಲಿಲ್ಲ. ಬಹಳ ದಿನಗಳ ನಂತರ ಬಂದಿದ್ದೀನಿ. ನಿಮ್ಮ ಆಶೀರ್ವಾದ ಬೆಂಬಲ ಯಾವಾಗಲೂ ಕೂಡ ಇದೇ ತರ ಇರಲಿ ಅಂತೇಳಿ ಆಶಿಸಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಡೆಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದೆ. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಮಹಾದೇವಪ್ಪ ನಾನು ಕೂತ್ಕೊಂಡು ಪುರುಷೋತ್ತಮ ಜೊತೆಗೂ ಕೂಡ ಮಾತಾಡಿ
ಅವನ್ನೆಲ್ಲ ಬಗೆಹರಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ.